ಆ ವಿಜಿ ದರಿದ್ರದವಳ ಮುಖ ನನಗೆ ನೋಡೋದಕ್ಕೆ ಅಸಹ್ಯ ಆಗ್ತೈತೆ. ಅವಳು ಇಲ್ಲಿದ್ದಷ್ಟು ಅವಳ ಮುಖ ನೋಡಿದಷ್ಟು ನನ್ನ ಹೊಟ್ಟೆ ಕುದಿತೈತೆ. ಅವಳು ಈ ಊರಲ್ಲಿ ಇರಬಾರ್ದು. ಆ ವಿಜಿ ಈ ಊರಲ್ಲಿ ಇರಬಾರ್ದು ಅಂತಂದರೆ ಆ ಮನೆ ಇರಬಾರ್ದು. ಮನೆ ಸಿಗಲಿಲ್ಲ ಅಂದರೆ ಈ ಊರು ಬಿಟ್ಟು ಹೋಗ್ತಾಳೆ. ಅದಕ್ಕೆ ರೀತನ್ಗೆ ಹೇಳ್ಬೇಕು, ರೀತಾ ಇವಾಗ ಆ ಮನೆ ನಿನಗೆ ಸೇರಿದ್ದು, ಹೋಗಿ ಅವಳನ್ನ ಹೊರಗೆ ಹಾಕು ಅಂತ ಹೇಳಿ ರೀತನ್ಗೆ ಹೇಳ್ತೀನಿ. ಅವಳನ್ನ ಈ ಊರು ಬಿಟ್ಟು ಕಳಿಸ್ಬೇಕು ನಾನು. ಅವಳ ಮುಖ ನೋಡ್ದಂಗೆಲ್ಲ ನನಗೆ ತುಂಬ ಸಿಟ್ಟು ಬರ್ತಾ ಐತೆ. ಅದಕ್ಕೆ ಅವಳು ಇಲ್ಲಿ ಇರಬಾರ್ದು. ಇಲ್ಲಿ ಇರಬಾರ್ದು ಅಂದರೆ ಅವಳಿಗೆ ಆ ಮನೆ ಸಿಗಬಾರ್ದು. ಆ ಮನೆಗಿರೋದಕ್ಕೆ ರೀತಾ ಬಿಡಬಾರ್ದು. ಇಲ್ಲಿಂದ ಮನೆ ಖಾಲಿ ಮಾಡಿಸಿ ಫಸ್ಟ್ ಆಚೆ ಕಳಿಸು ಅಂತ ಹೇಳಿ ನಾನು ರೀತನ್ಗೆ ಹೇಳ್ಬೇಕು. ಯಾಕಂದರೆ ಅವಳು ಹೋದ್ರೇನೆ ನನಗೆ ನೆಮ್ಮದಿ. ಇಲ್ಲಾಂದರೆ ಆ ವಿಜಿನ ನೋಡೋದಕ್ಕಾಗಲ್ಲ ನನ್ನ ಕಣ್ಣಿಂದನ. ನನಗೆ ಅಷ್ಟು ಸಿಟ್ಟು ಬರ್ತಾ ಐತೆ, ಕೋಪ ನನಗೆ ಅಷ್ಟು ಕುದಿತಾ ಐತೆ. ಅವಳು ನೋಡ್ತಾ ಇದ್ರೆ, ಅವಳ ಮುಖ ನೋಡ್ತಾ ಇದ್ದರೆ ನನಗೆ ಹಂಗೆ ಏನು ಮಾಡೋಣ ಅನ್ನೋ ಸಿಟ್ಟು ಬರ್ತಾ ಐತೆ. ಸುಮ್ಮನೆ ಅವಳು ಕಣ್ಣಿಗೆ ಕಣ್ಣಂಗೆ ಹೋಗ್ಬಿಟ್ರೆ ಇದು ಯಾವುದೂ ತೊಂದರೆ ಇರೋದಿಲ್ಲ. ಹೋಯಿತು ಒಂದು ಪೀಡೆ ತೊಲಗ್ತು ಅಂತ ಹೇಳಿ ನನ್ನ ಪಾಡಿಗೆ ನಾನು ಆರಾಮಾಗಿರ್ತೀನಿ. ಸುಗುಣ ಅವಾಗಾದ್ರೂ ನನ್ನ ಜೊತೆ ಚೆನ್ನಾಗಿರ್ತಾಳೆ. ಅವಳು ಹೋದರೆ ಸುಗುಣಿಗೆ ಸ್ವಲ್ಪ ಕೋಪನಾದರೂ ಕಡಿಮೆ ಆಗುತ್ತೆ. ಫಸ್ಟ್ ವಿಜಿನ ಈ ಊರು ಬಿಟ್ಟು ಕಳಿಸ್ಬೇಕು. ಏನು ಮಾಡ್ತೀಯ ಗೊತ್ತಿಲ್ಲ ರೀತಾ, ನನಗೆ ಆ ವಿಜಿ ಊರಲ್ಲಿ ಇರಬಾರ್ದು. ನೀನು ಮನೆ ಖಾಲಿ ಮಾಡಿಸ್ಬೇಕು ಅಂತ ನಾನು ಹೇಳ್ತೀನಿ. ರೀತಾ 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 ಬಾ ರೀತಾ, ಇಲ್ಲಿ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಏಯ್, ನೀನು ಯಾಕೋ ನಮ್ಮನೆಗೆ ಬಂದಿದ್ಯಾ? ಹೋಗೋ ಆಚೆ. ನಮ್ಮನೆಗೆ ಯಾಕೋ ಬಂದಿದ್ಯಾ ನೀನು? ರೀತಾ, ಇವಾಗ ನೀನು ಆ ವಿಜಿನ ಇಲ್ಲಿಂದ ಕಳಿಸ್ಲೇಬೇಕು. ಆ ಮನೆ ನೀನು ಖಾಲಿ ಮಾಡಿಸ್ಲೇಬೇಕು. ನೀನೇನು ಮಾಡ್ತೀಯ ಗೊತ್ತಿಲ್ಲ, ಮನೆಯಿಂದ ಹೊರಕಾಕಿ ಈ ಊರಿಂದ ಅವಳು ಹೋಗಬೇಕು. ಈ ಊರಲ್ಲಿ ಎಲ್ಲೂ ಮನೆ ಸಿಗಬಾರ್ದು ಅವಳಿಗೆ. ಅವಳ ಪಾಡಿಗೆ ಅವಳು ಹೋಗ್ತಾಳೆ. ಅದಕ್ಕೇ ನೀನು ಹೋಗಿ ಅವಳನ್ನ ಹೊರಕ್ಕೆ ಹಾಕು ಅಂತ ನಾನು ಹೇಳೋದಕ್ಕೆ ಬಂದಿದ್ದೀನಿ. ಅವಳ ಮುಖ ನೋಡೋಕ್ಕಾಗ್ತಿಲ್ಲ ನನ್ನ ಕೈಲಿ. ನನಗೆ ಅಷ್ಟು ಕೋಪ ಬರ್ತಾಯಿದೆ. ಪ್ಲೀಸ್ ದಯವಿಟ್ಟು ಹೋಗಿ ಅವಳನ್ನ ಹೊರಕ್ಕೆ ಹಾಕ್ದ್ಯಾ ರೀತಾ ನೀನು? ವಿಜಿ ಇರಬಾರ್ದು ಇಲ್ಲಿ. ಅವಳು ಇರಬಾರ್ದು. ಅದರಿದ್ರದವಳ ಕಚಡ ಇರಬಾರ್ದು. ಕೊಚ್ಚೆ ಇರಬಾರ್ದು ಅದು. ಕೊಚ್ಚೆ ಇರಬಾರ್ದು ಅದು. ಅಯ್ಯೋ, ಈಗ ಯಾಕೆ ಮಾತಾಡ್ತೀಯ ನೀನು? ಈಗ ಬಂದಿದ್ಯಾ? ಮುಂಚೆ ವಿಜಿ ಬೇಕು ನನಗೆ, ಸುಗುಣ ಬೇಡ ಅಂತೇಳಿ ಕರ್ಕೊಂಬಂದವನು ಈಗ ವಿಜಿ ಬೇಡ ಅಂತ ಹೇಳ್ತಾ ಇದೆಯಲ್ಲ. ಇವಾಗ ನನಗೆ ಗೊತ್ತೈತಿ ಯಾವಾಗ ಹಾಕ್ಬೇಕು ಅವಳನ್ನ ಮನೆಯಿಂದ ಹೊರಗೆ ಅಂತೇಳಿ ಗೊತ್ತೈತಿ. ನನಗೆ ಹಾಕ್ತೀನಿ, ಹೊರಗೆ ಹಾಕ್ತೀನಿ, ನಾನು ಬಿಡಲ್ಲ. ಆದಷ್ಟು ಬೇಗ ಒಳ್ಳೆ ಕೆಲಸ ಮಾಡಿ ನಿನ್ನ ಪುಣ್ಯ ಕಟ್ಕೋ. ಅದಕ್ಕೇ ನಾನು ಕೇಳೋದಕ್ಕಂತ ಬಂದಿದ್ದೀನಿ. ಪ್ಲೀಸ್ ಇಲ್ಲಿಂದ ದಯವಿಟ್ಟು ಹೋಗಿ ನೀನು ಅವಳನ್ನ ಹೊರಗೆ ಕಳಿಸ್ಬೇಕು. ನಿನ್ನ ಕಾಲು ಹಿಡ್ಕೊಂಡು ಬೇಡ್ಕಂತೀನಿ, ಅವಳನ್ನ ಹೊರಗೆ ಹಾಕು. ನೀನು ಏನಾದರೂ ಮಾಡಿ ಅವಳನ್ನ ಹೊರಗೆ ಕಳಿಸು. ಅವಳ ಮುಖ ನೋಡೋದಕ್ಕಾಗ್ತಾ ಇಲ್ಲ ನನ್ನ ಕೈಲಿ. ಪ್ಲೀಸ್, ತುಂಬ ಸಿಟ್ಟು ಬರ್ತೈತೆ. ಅವಳು ಬಂದಂಗೆಲ್ಲ ನನಗೆ ಏನು ತಾಂಡು ಹೊಡಿಯೋಣಪ್ಪ ಅಂತ ಅನ್ನಿಸ್ತೈತೆ. ಏನು ಮಾಡಲಿ ಇವಾಗ? ನನಗೆಲ್ಲ ಹಾಳಾಗೋಯ್ತು ರೀತಾ. ಸುಗುಣ ಏನಾದರೂ ಹೇಳು ರೀತಾ. ಅಲ್ಲ, ಬುದ್ಧಿ ಇಲ್ದೊಂಥರ ಮಾಡ್ಕೊಂಡು ಇವಾಗ ಡೈವರ್ಸ್ ಅದು ಹೆಂಗೆ ವಾಪಸ್ ತಗೊಳಕ್ಕೆ ಬರುತ್ತೆ? ಡೈವರ್ಸ್ ವಾಪಸ್ ತಗೊಳ್ತೀನಿ ಅಂತಂದರೆ ಇವಾಗ ನೀವು ಮತ್ತೆ ಮದುವೆ ಆಗ್ಬೇಕಷ್ಟೇ. ನೀವು ಡೈವರ್ಸ್ ವಾಪಸ್ ತಗೊಳಕ್ಕೆ ಕೇಳಬೇಕಲ್ಲಿ ಕೋರ್ಟಾಗೆ. ಹೆಂಗೆ ಇವಾಗ ನಾವಿಬ್ಬರು ಗಂಡ ಹೆಂಡತಿ ಚೆನ್ನಾಗಿದ್ದೀವಿ, ನಾವಿಬ್ರು ಒಪ್ಪಿ ಏನಾದರೂ ಮಾಡ್ಕೋಬೋದಾ ಅಂತ ಹೇಳಿ ಕೇಳ್ರಿ. ಏನು ಮದುವೆ ಮಾಡ್ಕೋಬೋದಾ, ಡೈವರ್ಸ್ ವಾಪಸ್ ತಗೋಬೋದಾ ಅಂತ ಹೇಳಿ ಕೇಳಬೇಕು. ಕೇಳಿ ಅದೇನು ಕಾನೂನು ಐತೆ ಕಾನೂನು ಪ್ರಕಾರ ಮಾಡ್ಕೊಳ್ಳೋದು ನಿಮಗೆ ಬಿಟ್ಟಿದ್ದು. ಸುಗುಣ ಒಪ್ಪಿದ್ರೆ ನೀನು ಅವಳು ಮದುವೆ ಆಗಿ ಇನ್ನೊಂದು ಸತಿ ಡೈವರ್ಸ್ ವಾಪಸ್ ತಗೊಂಡು ಚೆನ್ನಾಗಿರು. ಅವಳು ಒಪ್ಪಲಿಲ್ವಾ? ನಾನು ಏನು ಮಾಡೋಕ್ಕಾಗುತ್ತೆ? ಚೆನ್ನಾಗಿದ್ದರೆ ನೋಡ್ಬೋದು, ಯಾರನ್ನೇನಾಗಲಿ. ನಾನು ಚೆನ್ನಾಗಿರಲಿ ಅಂತಲೇ ಬಯಸೋದು. ನೀನಾಗಿ ನೀನು ಹಾಳು ಮಾಡ್ಕೊಂಡೆ, ಅವಳು ಹಿಂದೆ ಹೋದೆ. ನಾನು ಹೇಳಿದೆ ಬೇಡ ವರ್ಷ, ಅವಳು ಸರಿ ಇಲ್ಲ ಅಂತೇಳಿ ನಾನು ಹೇಳಿದೆ, ಕೇಳಲಿಲ್ಲ. ನನಗೆ ಅವಳೇ ಬೇಕು ಅಂತ ಹೋದೆ. ನಾನೇನು ಮಾಡೋಕ್ಕಾಗುತ್ತೆ? ಇವನು ಯಾಕೆ ರೀತಾ ಇಲ್ಲಿಗೆ ಬಂದಿದ್ದ ನಮ್ಮನೆಗೆ? ಬಂಟಿ, ಆ ವಿಜಿನ ಈ ಊರಿಂದ ಆಚೆ ಹಾಕಬೇಕು. ಅದಕ್ಕೇ ಆ ಮನೆ ಖಾಲಿ ಮಾಡಿಸ್ಬೇಕು. ಇವಾಗ ನಿಮಗೆ ತಾನೇ ಆ ಮನೆ ಬಂದಿರೋದು. ಫಸ್ಟ್ ಅವಳನ್ನ ಮನೆಯಿಂದ ಖಾಲಿ ಮಾಡಿಸ್ರಿ. ಅದು ಎಷ್ಟು ಬಾಡಿಗೆ ಆಗುತ್ತೆ, ಅದು ಎಷ್ಟು ಬಾಡಿಗೆ ಬೇಕಾದ್ರೆ ನಾನು ಕೊಡ್ತೀನಿ ನಿಮಗೆ, ಸರಿನಾ? ನೀವು ಬಾಡಿಗೆ ಬರುತ್ತೆ ನಮ್ಗೊಂದು 1,000 ರೂಪಾಯಿ ಅನ್ನೋದಾದರೆ, ನೀವು ಇಟ್ಕೊಳ್ಳೋದಾದರೆ ನಾನೇ ಖಾಲಿ ಮನೆಗೆ ಬೇಕಾದ್ರೆ ನಾನು ಬಾಡಿಗೆ ಕೊಡ್ತೀನಿ. ಅವಳನ್ನ ಮಾತ್ರ ಆ ಮನೇಲಿ ಇರೋದಕ್ಕೆ ನಾನು ಬಿಡೋದಿಲ್ಲ. ನೀವು ಫಸ್ಟ್ ಅವಳನ್ನ ಹೊರಕ್ಕೆ ಹಾಕಿ. ಇವಾಗ ನನಗೆ ಅಲ್ಲಿಂದ ಓಡಿಸೋ ಅಧಿಕಾರ ನನಗಿಲ್ಲ. ಹೋಗಿ ಮನೆಗೆ ಖಾಲಿ ಮಾಡು ಅಂತ ಹೇಳೋದಕ್ಕಾಗಲ್ಲ ನಾನು. ಅದಕ್ಕೋಸ್ಕರ ಇಲ್ಲ ನೋಡಿಲಿ, ನಾನು ನಿನಗೆ ಅಧಿಕಾರ ಕೊಡ್ತೀನಿ. ನಾನು ನಿನಗೆ ಅಧಿಕಾರ ಕೊಡ್ತೀನಿ. ಹೋಗಿ ನೀನು ಅವಳನ್ನ ನೀನಾಗಿ ನಿನ್ನ ಕೈಯಾರನೇ ನೀನು ಅವಳನ್ನ ಆಚೆ ದಬ್ಬೋಗು. ಹೋಗು. ನಿನ್ನ ಕೈಯಾರ ನೀನೇ ದಬ್ಬೋಗು. ನಾನು ನಿನಗೆ ಅಧಿಕಾರ ಕೊಡ್ತೀನಿ. ನನ್ನ ಬದಲು ನೀನೇ ಹಾಕು, ಗೊತ್ತಾಗುತ್ತೆ? ಸರಿ ಆಯಿತು. ಇಷ್ಟು ಹೇಳ್ದಲ್ಲ ನೀನು, ಸಾಕು. ಹೋಗ್ತೀನಿ, ಈ ಕ್ಷಣನೇ ಹೊರಡ್ತೀನಿ. ಆ ವಿಜಿನ ಹೊರಗಡೆ ಹಾಕ್ತೀನಿ. ರೇಷನ್ ಎಲ್ಲ ತೆಗ್ದು ಸಾಮಾನೆಲ್ಲ ಏನೇನೈತೆ ಅದೆಲ್ಲ ಹೊರಗಡೆ ಹಾಕ್ತೀನಿ. ಏಯ್, ತೊಗೊಂಡು ಹೋಗಿ ನಿಮ್ಮ ಊರು ಕಡಿಕೆ ಅಂತೇಳಿ ಬರೋಕೆ ಹಾಕ್ತೀನಿ. ನೀನು ನನಗೆ ಪರ್ಮಿಷನ್ ಕೊಟ್ಟಿದ್ಯಾ ತಾನೇ? ಮುಂದೆ ಏನು ಸಮಸ್ಯೆ ಆದರೂ ನನ್ನ ಪರ್ಮಿಷನ್ ಕೊಟ್ಟಿದ್ದೆ ಅಂತ ನೀನು ಹೇಳ್ತೀಯಾ ತಾನೇ? ಈ ಕ್ಷಣನೇ ಹೋಗಿ ಹೊರಗಡೆ ಹಾಕ್ತೀನಿ. ಹೇಳು ರೀತಾ, ನೀನು ತಮಾಷೆ ಮಾಡ್ತಾ ಇಲ್ಲ ತಾನೇ?
ಅಯ್ಯೋ ಇಲ್ಲ, ನಾನು ಯಾಕೆ ತಮಾಷೆ ಮಾಡೋಣ ಹೇಳು? ನಾನು ಏನಕ್ಕೆ ತಮಾಷೆ ಮಾಡಲ್ಲ? ನಾನು ತಮಾಷೆ ಮಾಡ್ತಾ ಇಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ನಾನು ಪರ್ಮಿಷನ್ ಕೊಟ್ಟಿದ್ದೀನಿ, ಹೋಗಿ ಹೊರಕ್ಕೆ ಹಾಕು. ನಾನು ಏನು ನಿನ್ನ ಕೇಳೋದಿಲ್ಲ. ಬಂದು ಅವಳು ಏನಾದರೂ ನಿನ್ನ ಕೇಳಿದ್ರೆ ನಿಂದೇನೈತೆ ಅಂತೇಳಿ ನನಗೆ ರೀತಾ ಹೇಳಿದ್ಲು ಅನ್ನು, ನಾನು ಬಂದು ಹೇಳ್ತೀನಿ. ನಾನೇ ಅವನಿಗೆ ಹೇಳಿದ್ದು, ನನ್ನ ಮನೆ ಅಂದಮೇಲೆ ನಾನು ಹೇಳಿದೆ ಹೊರಗೆ ಹಾಕು ಅಂತ ಹೇಳಿ, ಅದಕ್ಕೆ ಹೊರಗೆ ಹಾಕ್ಯವನಿ ಅಂತ ಹೇಳಿ ನಾನೆಲ್ಲ ಹೇಳ್ತೀನಿ. ಹೋಗಿ ನನ್ನ ಬದಲು ನೀನೇ ಅವಳನ್ನ ಕತ್ತಿಡ್ದು ಆಚೆ ದಬ್ಬು. ಸರಿ ಆಯ್ತು ರೀತಾ, ಈ ಕ್ಷಣನೇ ಹೊರಡ್ತೀನಿ. ಈ ಕ್ಷಣನೇ ಹೊರಟು ಅವಳನ್ನ ನನ್ನ ಬೀದಿಗೆ ಹಾಕ್ಲಿಲ್ಲ, ನನ್ನ ಹೆಸರು ವರ್ಷ ಅಂತ ಕರಿಬಿಡ. ಇದು ಹೆಂಗೈತೆ ನೋಡು. ಅವ್ರವ್ರಿಗೆ ಬೀಳಲಿ ಅಂತಲೇ ನಾನು ಅಲ್ಲ, ನನ್ನ ಮಗನೇ ಕರ್ಕೊಂಬಂದು ಇಟ್ಕೊಂಡ, ಇವಾಗ ಅವನೇ ಹೊರಕ್ಕೆ ಹಾಕ್ಲೇಳು, ಗೊತ್ತಾಗುತ್ತೆ. ನನಗೆ ಹಂಗೇನೆ ಬಂದು ನಾನು ಎಲ್ಲರೂ ಸೇರ್ಕೊಂಡು ರೀತನಿಗೆ ಬುದ್ಧಿ ಕಲಿಸ್ಬೇಕು ಅಂತಂದು ಅವ್ರವ್ರೇ ಬುದ್ಧಿ ಕಲಿಸ್ಕೋಬೇಕು, ಹಂಗಾದ್ರೆ ಗೊತ್ತಾಗುತ್ತೆ ಇದು. ಅಲ್ಲ, ನನಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಬಂದ್ರಲ್ಲ ಅವರು, ಇವತ್ತು ನನಗೆ ವಿರುದ್ಧವಾಗಿ ಏನು ಮಾಡ್ತಾರೆ ನೋಡೋಣ. ಅದೇ ಅಲ್ಲ, ಹೆಂಗಿದ್ದವರು ನನಗೆ ಎಷ್ಟು ಕೇಡು ಮಾಡಿದ್ರು. ಇವತ್ತು ನೋಡು, ಅವ್ರವ್ರಿಗೆ ಬೀಳಬೇಕಿದೆಲ್ಲನ ಯುದ್ಧ. ಸರಿಯಾಗಿ ಹೇಳಿದೆ ಬಿಡು. ಇವಾಗ ಅವನಾಗಿ ಅವನು ಹೊರಕ್ಕೆ ಹಾಕಿದ್ರೆ ಮತ್ತೆ ಅದು ಸರಿ ಹೋಗೋದು, ನೆಟ್ಟಗಾಗೋದು. ಇಲ್ಲಾಂದ್ರೆ ಸರಿ ಆಗಲ್ಲ ಅದೆಲ್ಲನ. ಮತ್ತೆ ನಾನು ಅದಕ್ಕೆ ಸುಮ್ಮನೆ ಇದ್ದೆ. ಇವಾಗ ಅವನಾಗಿ ಅವ್ನು ಬಂದ, ರೀತಾ ನೀನು ಹೊರಕ್ಕೆ ಹಾಕು ಅಂತ ಹೇಳಿ, ನಾನೇನಾದರೂ ಹೊರಕ್ಕೆ ಹಾಕ್ತೀನಿ ಅಂತ ಹೋಗಿ ಮತ್ತೆ ನಾನು ಈ ರೀತಾ ಅನ್ನೋಳು ಹೊರಕ್ಕೆ ಹಾಕ್ಬಿಟ್ಲಲ್ಲ ನನ್ನ ವಿಜಿನ್ನ, ನಾನು ಲವ್ ಮಾಡಿರೋ ಹುಡುಗಿನ ಅಂತ ಹೇಳಿ ನನ್ನ ಮ್ಯಾಗ್ಲ ಸಿಟ್ಟಿಗೆ ಅವಳನ್ನ ಮತ್ತೆ ಅವನು ಚೆನ್ನಾಗಾಗೋದಕ್ಕೂ ನನಗೆ ಅನುಮಾನ ಇತ್ತು. ಅದಕ್ಕೋಸ್ಕರ ನಾನು ಅವನಾಗಿ ಅವನು ಬರಲಿ ಹಿಂಗಾಗಲಿ ಅಂತಲೇ ಕಾಯ್ತಾ ಇದ್ದೆ ಬಂಟಿ ನಾನು. ಇವಾಗ ನಾನು ಏನಾನ ನಾನು ಹೊರಕ್ಕೆ ಹಾಕಿದ್ರೆ ನನ್ನ ಮ್ಯಾಗ್ಲ ಸಿಟ್ಟು, ನನ್ನ ಮೇಲೆ ಅವನಿಗೆ ಸಿಟ್ಟಿತ್ತು, ಅದನ್ನು ಅವನು ಉಲ್ಟಾ ಹೊಡೆದು ಬಿಡೋನು. ಸರಿ ತಾನೇ? ಇದು ಹಿಂಗೆ ಆಗ್ತಾ ಇದ್ದು. ಏನು ರೀತಾ ಹಿಂಗೆ ಮಾತಾಡ್ತೀಯ? ಏನಿಲ್ಲ ಸುಗುಣ, ಇವಾಗ ಅವನು ಬಂದಿದ್ದ ವರ್ಷ, ನೀನು ಏನು ಮಾಡ್ತೀಯ ಗೊತ್ತಿಲ್ಲ, ವಿಜಿನ ಹೊರಕ್ಕೆ ಹಾಕಬೇಕು, ಅವಳು ಇಲ್ಲಿ ಇರಬಾರ್ದು, ನನಗೆ ತುಂಬ ಸಿಟ್ಟು ಬರ್ತೈತೆ ಅವಳ ಮುಖ ನೋಡಿದ್ರೆ ಅಂತ ಹೇಳಿ ತುಂಬ ಹಾರಾಡ್ತಿದ್ದ. ಅದಕ್ಕೆ ಹೇಳಪ್ಪ, ನಾನು ನಿನಗೆ ಪರ್ಮಿಷನ್ ಕೊಟ್ಟಿದ್ದೀನಿ, ನನ್ನ ಮನೆ ಅಲ್ಲ, ನಾನು ಪರ್ಮಿಷನ್ ಕೊಟ್ಟಿದ್ದೀನಿ ನಿನಗೆ, ನೀನೇ ಹೊರಕ್ಕೆ ಹಾಕು. ಏನೇ ಪ್ರಾಬ್ಲಮ್ ಬಂದ್ರೆ ನಾನು ಹೇಳಿದೆ, ಅದಕ್ಕೆ ಅವ್ನು ಹೊರಕ್ಕೆ ಹಾಕಿದ್ದ, ನಾನೇ ಪರ್ಮಿಷನ್ ಕೊಟ್ಟಿದ್ದಂತ ನಾನು ಹೇಳ್ತೀನಿ ಅಂತ ಹೇಳಿ ಅವನ ಕೈಯಾರನೇ ಅವನೇ ದಬ್ಲಿ ಹೊರಗಡೆ ಅಂತ ಹೇಳಿ ಅದಕ್ಕೆ ಹಿಂಗೆ ಹೇಳಿದ್ದೀನಿ. ಒಳ್ಳೆ ಕೆಲಸ ಮಾಡಿದೆ ಬಿಡು, ಅವನ ಕೈಯಾರೇ ಅವಳನ್ನ ದಬ್ಬಬೇಕು. ಅವಳಿಲ್ಲಿ ಇರಬಾರ್ದು, ಇನ್ನೂ ಚೆನ್ನಾಗಿ ಬುದ್ಧಿ ಕಲ್ಕೋಬೇಕು ಅವನು. ಇನ್ನೂ ಚೆನ್ನಾಗಿ ಬುದ್ಧಿ ಕಲ್ಕೊಂಡು ಏನು ಎತ್ತ ಅಂತ ಎಲ್ಲ ಗೊತ್ತಾಗಬೇಕು. ಎಲ್ಲ ಗೊತ್ತಾಗಿ ಇವಾಗ ಅವನ ಕೈಯಾರೆ ಆಗ್ತಾನಲ್ಲ, ಅವಾಗ ಅವಳಿಗೂ ಸ್ವಲ್ಪ ಮನಸ್ಸಿಗೆ ನೋಡ ಯಾಕೆ ಹಿಂಗೆ ಮಾಡ್ದ ಅಂತ ಹೇಳಿ ಅವಳ ಮನಸ್ಸಿಗೂ ಸರಿಯಾಗೆ ಇದಾಗುತ್ತಾಡಿ. ಇವನ ಹಿಂಗೆ ಮಾಡೋದು ಕಲ್ವೆ, ಇವನು ನನ್ನ ಹೊರಗಡೆ ಹಾಕಿದ್ದು ಅಂತ ಹೇಳಿ ನನಗೆ ಸರಿಯಾಗಿ ಮಾಡಿದ್ದೆ ಒಳ್ಳೇದಾತ. ಅವನಿಗೆ ಸರಿಯಾಗಿ ಮಾಡಿದೆ ರೀತಾ, ನೀನು ಹೆಂಗೆ ಇವು ಒಳ್ಳೆ ಕೆಲಸ ಮಾಡಿದೆ. ನೀನು ಹಾಕಿದ್ರೆ ಯಾಕೆ ಸುಮ್ಕೆ ನನ್ನ ಮ್ಯಾಗ್ಲು ನಾನು ನೀನು ಹೋಗಿ ಹೊರಕ್ಕೆ ಹಾಕಿದ್ರೆ ನಮ್ಮ ಮ್ಯಾಗ್ಲು ಸಿಟ್ಟು ತಗೊಂಡೋಗಿ ಅವನು ಅಲ್ಲಿ ಬೇಕಾದ್ರೆ ಬಾ ನಾನು ಇದ್ದೀನಿ ಅಂತ ಕರ್ಕೊಂಡು ಹೋಗೋನು. ಅವನು ಅದೇ ಮಾಡ್ತಾ ಇದ್ದು. ನೀನು ಹೆಂಗೋ ಬಿಡು, ಒಳ್ಳೆ ಕೆಲಸ ಮಾಡಿದೆ. ಅಲ್ಲ ಕಣಮ್ಮ, ಸ್ವಲ್ಪನೂ ಯೋಚನೆ ಮಾಡಲಿಲ್ಲ, ಏನಿಲ್ಲ. ಈಗ ಆದಮೇಲೆ ಹೆಂಗಿರ್ಬೇಕು ಹಂಗಿರ್ಬೇಕು, ಆ ಹುಡುಗಿ ಹಿಂಗೆ ಮಾಡಬಾರ್ದು. ಇವತ್ತು ಅವ್ನು ನಂಬಿ ಹೋಗಿ ಆಗಿದ್ದಾನೆ ಮದುವೆನ ಅಂತಂದರೆ ಅವಳು ಚೆನ್ನಾಗಿರ್ಬೇಕಾಗಿತ್ತು. ಇವತ್ತು ಹಿಂಗೆ ಮಾಡಬಾರ್ದು. ಇವತ್ತು ಅದೇ ರೀತಿ ನಾನು ಇವತ್ತು ಮದುವೆ ಆಗಿದ್ಕೂ ನನಗೊಂದು ಹೆಸರು ಐತೆ, ಏನೋ ಒಂದು ಬೆಲೆ ಗೌರವ ಐತೆ, ನನಗೇನೋ ಒಂದು ಇವತ್ತು ಜಗ್ಗುನೇ ಆಗಲಿ ಹೇಳಮ್ಮ ಬಂದು ಇವತ್ತು ನನಗೆ ನಮ್ಮ ರೀತಿಗೆ ಆಗಲಿ ನಮಗೆ ಆಗಲಿ ಎಷ್ಟು ಮರ್ಯಾದೆ ಕೊಡ್ತಾರೆ. ಆದಮೇಲೆ ಕರೆಕ್ಟಾಗಿರ್ಬೇಕು. ಏನು ತಪ್ಪು ಮಾಡ್ತಾರೆ, ಎಲ್ಲರೂ ತಪ್ಪು ಮಾಡೋದು ಸಹಜ. ಆದಮೇಲೆ ಸರಿಯಾಗಿರಬೇಕು. ಆದರೆ ಆ ಹುಡುಗಿ ಮಾಡಿರೋದು ಭಾಳ ಅನ್ಯಾಯ ವರ್ಷನಿಗೆ. ನಾನು ಅದೇ ಅನ್ಕೊಂಡೆ, ಬಿಡು ಹೋಗ್ಲಿ ಚೆನ್ನಾಗಿರ್ಲಿ ಅಂತ ಅನ್ಕೊಂಡೆ. ಆದರೆ ಅವಳು ಇಂಥ ಬುದ್ಧಿ ಮಾಡೋದಕ್ಕೆ ಅವಳ ಬಂಡವಾಳ ಏನು ಅಂತ ಇವನಿಗೆ ಗೊತ್ತಾಗಲಿ ಅಂತಲೇ ನಾನು ಕಾಯ್ತಾ ಇದ್ದೆ. ಅವಳು ಹಂಗೆ ಮಾಡೋದಕ್ಕೆ ಬಿಡು, ಏನೋ ಒಳ್ಳೆಯರಾಗಿದ್ರಾಗ ನೀನು ಆದೇ ರೀತಾ. ನೀನು ಬಂಟಿ ಹೆಂಗಿದ್ದೀರ ನಿಜವಾಗ್ಲೂ? ಬಂಟಿ ಅಣ್ಣ ನೀವು ಹೆಂಗಿದ್ದೀರ ಹೇಳ್ರಿ ಇವತ್ತು ನೀವು? ನಿಮ್ಮಿಬ್ರನ್ನ ಯಾರು ಹಿಂಗೆ ಹೆಸರಿಕ್ಕಂಗಿಲ್ಲ, ಏನಿಲ್ಲ. ಗಂಡ ಹೆಂಡತಿ ಮಧ್ಯೆ ಒಂದು ಜಗಳ ಇಲ್ಲ, ಏನೂ ಇಲ್ಲ, ಮನಸ್ತಾಪ ಇಲ್ಲ, ಏನಿಲ್ಲ. ಇವತ್ತು ಆಗಿದ್ಕೂ ಈಗಳಪ್ಪ ಹಿಂಗೆ ಆಗಿದ್ರು ಬಂಟಿ ರೀತಾ ಇಬ್ಬರು ಸೂಪರಾಗಿದ್ದಾರೆ. ಗಂಡ ಹೆಂಡತಿ ಇಬ್ಬರೂ ಏನೋ ಒಂದು ಒಳ್ಳೆ ಹೆಸರು ಮಾಡಿದ್ದಾರೆ ಅನ್ನೋದಕ್ಕೆ ನಿಮಗೆ ಇವಾಗ ಒಂದು ಏನೋ ಒಂದು ಬೆಲೆ ಗೌರವ ಐತೆ. ಆದರೆ ಇವಳು ಹಿಂಗೆ ಮಾಡಿದ್ರೆ ಅವನು ಈಗ ಅವನು ಜೀವನದಾಗ ಯಾರನ್ನೂ ಲವ್ ಮಾಡಿಲ್ಲ ಅಂತ ಒಬ್ಬ ಮನುಷ್ಯ ಅಂದಮೇಲೆ ಜೀವನದಲ್ಲಿ ಈಗ ಒಬ್ಬನ ಕಣ್ಣಿಗಾಗಲಿ ಮನಸ್ಸಿಗಾಗಲಿ ಯಾವುದೋ ಒಂಥರ ಇಷ್ಟ ಆಗಿಬಿಡುತ್ತೆ. ಎಲ್ಲ ಇಷ್ಟ ಆಗಲ್ಲ. ಎಲ್ಲ ನೋಡ್ತಾ ಇರ್ತೀವಿ, ಎಲ್ಲ ಯಾವುದೂ ಇಷ್ಟ ಆಗಲ್ಲ. ಯಾವುದೋ ಒಂದು ಹೂವು ಚೆನ್ನಾಗಿರೋ ಹೂವು ಒಂದು ಇಷ್ಟ ಆಗುತ್ತೆ. ಹಂಗೆ ವರ್ಷನ ಮನಸ್ಸಿಗಾದವಳು ಇಷ್ಟ ಆಗಿದ್ದಾಳೆ. ಇಷ್ಟ ಆದಮೇಲೆ ಅವಳು ನಿಯತ್ತಾಗಿರ್ಬೇಕು ತಾನೆ. ನಿಯತ್ತಾಗಿಲ್ಲದ್ದು ಅವಳದು ಇದು. ಅದಕ್ಕೆ ನೀವನಿಗೂ ಆಗಬೇಕಾಗಿದ್ದೆ ತಗ. ಹೋಗಿ ಅವಳು ಎಲ್ಲ ನಾನು ಹೇಳ್ದೆ ಮುಂಚೆಗೆ ನಿಂಗೆಲ್ಲ ಆಗೈತೆ ಅಂತ. ಅವಳು ಸರಿಯಾಗಿಲ್ಲ ಅಂತ ಹೇಳಿ ಇನ್ನೂ ಒಳ್ಳೆಯಳಾಗಿದ್ರೆ ಬಿಡಪ್ಪ ಏನೋ ನನಗೆ ಇಷ್ಟ ಇಲ್ಲ ಅಂತ ಆಗ್ಯಾರ ಅಂತ ನಾನು ಸುಮ್ಮನೆ ಆಗ್ತಿದ್ದೆ ಅತ್ತ. ಅವಳಿಂತಳು ಅನ್ನೋದು ಗೊತ್ತೇ ಐತಿ.
ನೋಡಿದ್ರಲ್ಲ ವೀಕ್ಷಕರೇ, ನೀನು ವಿಜಿನ ಮನೆಯಿಂದ ಹೊರಗೆ ಹಾಕ್ಲೇಬೇಕು ಅಂತ ಹೇಳಿ ವರ್ಷ ನನ್ನ ಹತ್ರ ಬಂದಿದ್ದ. ಇಲ್ಲಪ್ಪ ನಾನು ಹಾಕೋದಲ್ಲ, ನೀನೇ ಹಾಕ್ಬಿಡು, ನಿನ್ನ ಕೈಯಾರೆ ನೀನೇ ಅವಳನ್ನ ದಬ್ಬಿಡು, ನಾನು ಪರ್ಮಿಷನ್ ಕೊಡ್ತೀನಿ, ನಾನು ನಿನಗೆ ಕೊಡ್ತೀನಿ ಅಂತ ಹೇಳಿ ನಾನು ಹೇಳೋದಕ್ಕೆ ವರ್ಷ ಹೋಗಿದ್ದೇನೆ. ವಿಜಿನ ಅವಳು ಕೈಯಾರೇನೆ ವರ್ಷ ಮನೆಯಿಂದ ಹೊರಗಡೆ ಹಾಕ್ತಾನೆ. ನೋಡ್ತಾ ಇರಿ, ಇನ್ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.